SHPL ಫ್ರೀಡಮ್ ಪ್ಲಾನ್. ಸ್ನೇಹಿತರೆ, ಈ ಒಂದು ಕಂಪನಿಯಲ್ಲಿ ಯಾವ ರೀತಿ ನಾವು ಬಿಸ್ನೆಸ್ ಮಾಡೋದು, ಯಾವ ರೀತಿ ನಮ್ಮ ಕೆಲಸನ ಸ್ಟಾರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ. ಹೌ ಟು ಅಸೋಸಿಯೇಟ್ ವಿತ್ SHPL. ಸೊ ಯಾವ ರೀತಿ ನಾವು ಈ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಂತದ್ದು ಸ್ನೇಹಿತರೆ, ಕಂಪ್ಲೀಟ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಇದೆ, ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಸೊ ನಿಮ್ಮ ಒಂದು ಆಸ್ ಪರ್ ಪ್ಯಾನ್ ಕಾರ್ಡ್ ಏನಿದೆ, ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆ, ಅಥವಾ ನಿಮ್ಮ ಪ್ಯಾನ್ ಕಾರ್ಡ್ ಅಥವಾ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಅದರಲ್ಲಿ ಯಾವ ರೀತಿ ನೇಮ್ ಇದೆ ಅದೇ ರೀತಿಯಾಗಿ ನಿಮ್ಮ ಒಂದು ರಿಜಿಸ್ಟರ್ನ ನೀವು ಮಾಡ್ಕೋಬಹುದು. ನಿಮ್ಮ ಡೀಟೇಲ್ಸ್ ನ ಬೇಕಾದ್ರೆ ನಿಮ್ಮ ಅಪ್ಲೈನ್ಗೆ ಕಳಿಸಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು, ಅಥವಾ ಅವರ ಲಿಂಕ್ ರೆಫರಲ್ ಲಿಂಕ್ ನ ತಗೊಂಡು ಕೂಡ ನೀವು ಸೆಲ್ಫ್ ರಿಜಿಸ್ಟರ್ ಮಾಡ್ಕೋಬಹುದು ಸ್ನೇಹಿತರೆ. ಓಕೆ, ಜೊತೆಗೆ ನಿಮ್ಮ ಅಡ್ರೆಸ್ ಪ್ರತಿಯೊಂದನ್ನು ಕೂಡ ನೀವು ಫಿಲ್ ಮಾಡಬೇಕಾಗ್ತದೆ. ಜೊತೆಗೆ ಸ್ನೇಹಿತರೆ, ಆಕ್ಟಿವೇಟ್ ಯುವರ್ ID ವಿತ್ ಫಸ್ಟ್ ಪರ್ಚೇಸ್. ಸ್ನೇಹಿತರೆ, ಇಲ್ಲಿ ಕೇವಲ ನೀವೇನು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಹಾಕಿ ನಿಮ್ಮ ಐಡಿನ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಕೇವಲ 500 BV ಇಂದ ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಕಾದ್ರೂ ಪರ್ಚೇಸ್ ಮಾಡಿ ನಿಮ್ಮ ಒಂದು ಐಡಿನ ಆಕ್ಟಿವೇಟ್ ಮಾಡ್ಕೋಬಹುದು. ಸೊ ಅದರಲ್ಲಿ ಬೆಸ್ಟ್ ಯಾವ ರೀತಿ ನೀವು ಮಾಡ್ಕೋಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಸ್ನೇಹಿತರೆ. ಸೊ ಜೊತೆಗೆ ಕೀಪ್ ಬೈಯಿಂಗ್ ಪ್ರಾಡಕ್ಟ್ ವಿತ್ ರೀಪರ್ಚೇಸ್. ಸ್ನೇಹಿತರೆ, ಇದರಲ್ಲಿ ಒನ್ ಟೈಮ್ ಪರ್ಚೇಸ್ ಮಾಡಿದ್ರೆ ಸಾಕಾಗಲ್ಲ. ನಿಮಗೆ ಅವಶ್ಯಕತೆ ಇದ್ದಾಗ ಎಲ್ಲ ನೀವು ರೀಪರ್ಚೇಸ್ ಮಾಡಬಹುದು. ನೀವು ರೀಪರ್ಚೇಸ್ ಮಾಡೋದ್ರಿಂದ ಕೂಡ ನಿಮಗೆ ಸೆಲ್ಫ್ ಪರ್ಚೇಸ್ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಸಮ್ ಪರ್ಸೆಂಟೇಜ್ ನೀವೇನು ಪರ್ಚೇಸ್ ಮಾಡಿದ್ದೀರಾ ಅದರಲ್ಲೂ ಕೂಡ ನೀವು ಇನ್ಕಮ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ಒಂದು ಸಲ ನೀವು ಜಾಯ್ನ್ ಆಗಬೇಕಾದ್ರೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ. ಸೊ ನೀವು ಯಾವಾಗ ಬೇಕಾದ್ರೂ ರೀಪರ್ಚೇಸ್ ಮಾಡೋ ಮುಖಾಂತರ ಕೂಡ ಅರ್ನಿಂಗ್ಸ್ ಮಾಡಬಹುದು, ಪ್ರಾಡಕ್ಟ್ಗಳನ್ನ ತಗೋಬಹುದು ಸ್ನೇಹಿತರೆ. ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಕಂಡೀಷನ್ಸ್ ಇಲ್ಲ. ನೀವು ಮಂತ್ಲಿ BV ಮೇಂಟೈನ್ ಮಾಡಬೇಕು, ಮಂತ್ಲಿ ರೀಪರ್ಚೇಸ್ ಮಾಡಬೇಕು. ಸೊ ಇಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ, ID ಡಿಆಕ್ಟಿವೇಟ್ ಆಗ್ಬಿಡುತ್ತೆ. ನೋ ಕಂಡೀಷನ್ಸ್. ಅರ್ಥ ಮಾಡ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತಾ ಇದೀನಿ, ಇಲ್ಲಿ ಯಾವುದೇ ರೀತಿಯ ಕಂಡೀಷನ್ಸ್ ಇಲ್ಲ. ನಿಮಗೆ ಅವಶ್ಯಕತೆಗೆ ತಕ್ಕಂತೆ ನೀವು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೋಬಹುದು. ನೀವು BV ಕೂಡ ಲೈಫ್ ಟೈಮ್ ಕ್ಯಾರಿ ಇರುತ್ತೆ ಸ್ನೇಹಿತರೆ. ನೀವೆಷ್ಟು BV ಬೇಕಾದ್ರೂ ಬಿಸ್ನೆಸ್ ಮಾಡಿ, ಒಂದೇ ಕಡೆ ಬಿಸ್ನೆಸ್ ಹೋದ್ರೂ ಕೂಡ ನಿಮ್ಮ BV ಲೈಫ್ ಟೈಮ್ ಕ್ಯಾರಿ ಇರುತ್ತೆ. ಅದನ್ನ ಯಾವಾಗ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ. ಅಂತ ಒಂದು ಆಪರ್ಚುನಿಟಿ SHPL ಕೊಡ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ, ಸೊ ಕಂಪನಿ ಪೇ ಔಟ್ ಎಷ್ಟು ಕೊಡ್ತಾ ಇದೆ ಸ್ನೇಹಿತರೆ? ಕಂಪನಿಯ ಟರ್ನ್ ಓವರ್ ನಲ್ಲಿ 95% ಟರ್ನ್ ಓವರ್ ಮೀನ್ಸ್ ಕಂಪನಿಗೆ ಬರುವಂತಹ ಬಿಸ್ನೆಸ್ ಅಲ್ಲಿ, ಅರ್ಥ ಆಗ್ತಿದ್ಯಾ? ಕಂಪನಿಗೆ ಬರುವಂತಹ ಬಿಸ್ನೆಸ್ ಅಲ್ಲಿ 95% ಕಂಪನಿ ಇನ್ಕಮ್ ನ ಕೊಡ್ತಾ ಇದೆ. ಇನ್ನ 5% ಮಾತ್ರ ಕಂಪನಿಯ ಅಡ್ಮಿನಿಸ್ಟ್ರೇಷನ್ಗೆ ಯೂಸ್ ಮಾಡ್ಕೊಡ್ತಾ ಇದೆ ಸ್ನೇಹಿತರೆ. ಯಾಕೆಂದ್ರೆ ಒಂದು ಕಂಪನಿ ಕ್ರಿಯೇಟ್ ಆಗಿದೆ ಅಂದ್ರೆ ಅವ್ರಿಗೆ ಇಷ್ಟು % ಪ್ರಾಫಿಟ್ ಇದ್ರೆ ಮಾತ್ರ ಆ ಕಂಪನಿ ಇರುತ್ತೆ. ಯಾಕೆಂದ್ರೆ ಒಂದು ಕಂಪನಿ ಕ್ರಿಯೇಟ್ ಮಾಡಿದ್ರೆ, ಒಂದು ಸಕ್ಸಸ್ಫುಲ್ ನಡೀತಾ ಇದೆ ಅಂದ್ರೆ ಪ್ರಾಫಿಟ್ ಇಲ್ಲದೆ ಯಾರು ಮಾಡಲ್ಲ. ಅದಕ್ಕೋಸ್ಕರ 95% ನ ಕಸ್ಟಮರ್ಗೆ ಕೊಡ್ತಿದ್ದಾರೆ, ಇನ್ನು 5% ಮಾತ್ರ ಅಡ್ಮಿನಿಸ್ಟ್ರೇಷನ್ ಇಟ್ಕೊತಿದ್ದಾರೆ ಸ್ನೇಹಿತರೆ. ಇಲ್ಲಿ ಟೋಟಲ್ ಆಗಿ ಒಂದಲ್ಲ, ಎರಡಲ್ಲ, ಮೂರಲ್ಲ, 12 ರೀತಿಯಾಗಿ ಇನ್ಕಮ್ ಮಾಡ್ಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. 12 ರೀತಿಯಾಗಿ. ಜೊತೆಗೆ ಸ್ನೇಹಿತರೆ, ಫಸ್ಟ್ ಇನ್ಕಮ್ ಬಂದು ಇನ್ಸ್ಟೆಂಟ್ ರಿಟೇಲ್ ಪ್ರಾಫಿಟ್. ಅಂದ್ರೆ ಸ್ನೇಹಿತರೆ, ಇಲ್ಲಿ ಲೈಫ್ ಟೈಮ್ ಬೈ ಒನ್ ಗೆಟ್ ಒನ್ ಪ್ರಾಡಕ್ಟ್ ಆಪ್ಷನ್ ಇದೆ ಸ್ನೇಹಿತರೆ. ಒಂದು ತಗೊಂಡ್ರೆ ಇನ್ನೊಂದು ಫ್ರೀ. ಈಗ ಒಂದು ಟೂತ್ ಪೇಸ್ಟ್ ತಗೋತೀರಾ, ಸೊ ಮಾರ್ಕೆಟ್ ಅಲ್ಲಿ ಏನಿದೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇರುತ್ತೆ, ಅಥವಾ 10-20 ರೂಪಾಯಿ ಡಿಫರೆನ್ಸ್ ಇರುತ್ತೆ. ಬಟ್ ನಿಮಗೆ 2 ಪ್ರಾಡಕ್ಟ್ ಬರುತ್ತೆ ಸ್ನೇಹಿತರೆ. ಒಂದು ಟೂತ್ ಪೇಸ್ಟ್ಗೆ ನೀವು ಮಾತ್ರ ಪೇ ಮಾಡ್ತೀರಾ, ನಿಮಗೆ ಇನ್ನೊಂದು ಟೂತ್ ಪೇಸ್ಟ್ ಫ್ರೀ ಆಗಿ ಬರುತ್ತೆ. ಇಲ್ಲ ಒಂದೇ ಒಂದು ಇನ್ನೊಂದು ಯಾವುದೋ ಒಂದು ಮಸಾಲೆ ಪೌಡರ್ಗೆ ನೀವು ಅಮೌಂಟ್ ನ ಪೇ ಮಾಡ್ತೀರಾ, ಇನ್ನೊಂದು ನಿಮಗೆ ಬರುತ್ತೆ ಸ್ನೇಹಿತರೆ. ಇನ್ನೊಂದು ಯಾವುದೋ ಒಂದು ಕ್ರೀಮ್ ತಗೋತೀರಾ, ಫೇಸ್ ವಾಶ್ ತಗೋತೀರಾ, ಒಂದು ತಗೋತೀರಾ, ನಿಮಗೆ 2 ಬರುತ್ತೆ. ಈ ರೀತಿಯಾಗಿ ಬೈ ಒನ್ ಗೆಟ್ ಒನ್ ಆಫರ್ ಇದೆ ಸ್ನೇಹಿತರೆ. ಆಲ್ಮೋಸ್ಟ್ ಯಾವಾಗಲೂ ಇರುತ್ತೆ. ಲೈಫ್ ಟೈಮ್ ನಿಮಗೆ ಬೈ ಒನ್ ಗೆಟ್ ಒನ್ ಇರುತ್ತೆ ಸ್ನೇಹಿತರೆ. ಅಂದ್ರೆ ನೀವು 1000 ರೂಪಾಯಿ ಅಷ್ಟು ಪ್ರಾಡಕ್ಟ್ ಗಳನ್ನ ತಗೊಂಡ್ರೆ ನಿಮಗೆ 2000 ರೂಪಾಯಿ ವರ್ತ್ ಪ್ರಾಡಕ್ಟ್ ನಿಮಗೆ ಬರುತ್ತೆ ಸ್ನೇಹಿತರೆ. ಆ ತರ ಒಂದು ಆಪರ್ಚುನಿಟಿ ಈ ಒಂದು ಬಿಸ್ನೆಸ್ ಅಲ್ಲಿ ಇದೆ. ಜೊತೆಗೆ ಸ್ನೇಹಿತರೆ, ಕನ್ಸಿಸ್ಟೆನ್ಸಿ ಆಫರ್. ಸ್ನೇಹಿತರೆ, ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಲೈನ್ ಆಗಿರ್ಬೋದು, ಕಂಪನಿ ಆಗಿರ್ಬೋದು, ನೀವು ಮಂತ್ಲಿ ರೀಪರ್ಚೇಸ್ ಮಾಡಲೇಬೇಕು ಅಂತ ಯಾರು ಕೂಡ ಕಂಡೀಷನ್ಸ್ ಹಾಕಲ್ಲ. ನಿಮಗೆ ಅವಶ್ಯಕತೆ ಇದ್ರೆ ಬೇಕಾದ್ರೆ ನೀವು ಪರ್ಚೇಸ್ ಮಾಡಬಹುದು, ಅದನ್ನ ಎಷ್ಟು ಬೇಕಾದ್ರೂ ನೀವು ಪರ್ಚೇಸ್ ಮಾಡಬಹುದು. ಬಟ್ ಇಲ್ಲೊಂದು ಆಫರ್ ಇದೆ. ಏನಪ್ಪ ಆಫರ್ ಅಂತ ಅಂದ್ರೆ, ನಿಮ್ಮ ತಿಂಗಳ ಈಗ ಪ್ರತಿ ತಿಂಗಳು ಕೂಡ 1 ರಿಂದ 30 ದಿನ 31 ದಿನ ಇರ್ತದೆ. ಅದರಲ್ಲಿ 1ನೇ ತಾರೀಕಿಂದ 14ನೇ ತಾರೀಕು ಒಳಗಡೆ ಏನಾದ್ರೂ ನಿಮ್ಗೆ ಅವಶ್ಯಕತೆಗೆ ತಕ್ಕಂತೆ 1000 BV, ಮಿನಿಮಮ್ 1000, ಮ್ಯಾಕ್ಸಿಮಮ್ ನಿಮ್ ಇಷ್ಟ. ಓಕೆ, ಸೊ 1000 BV ಎಷ್ಟು ಏನಾದ್ರೂ ನೀವು ಮಂತ್ಲಿ ನೀವು ಶಾಪಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಕಂಟಿನ್ಯೂ ಆಗಿ ಏನಾದ್ರು 3 ಮಂತ್ಸ್ ನೀವು ಶಾಪಿಂಗ್ ಮಾಡಿದ್ರೆ ನಿಮಗೆ 1500 ರೂಪಾಯಿ ವರ್ತು ಪ್ರಾಡಕ್ಟ್ ಫ್ರೀ ಆಗಿ ಸಿಗುತ್ತೆ ಸ್ನೇಹಿತರೆ. ಇಲ್ಲ ಸರ್, ನಾನು ಕಂಟಿನ್ಯೂ ಆಗಿ 6 ಮಂತ್ ನಾನು 1000 BV ಅಷ್ಟು ನನ್ನ ಮನೆಗೆ ಬೇಕಂತ ಸಾಮಗ್ರಿಗಳನ್ನ ನಾನು ತಗೋತೀನಿ ಅಂತ ಅನ್ಕೊಳ್ಳಿ, ನಿಮಗೆ 5000 ರೂಪಾಯಿ ಅಷ್ಟು ಎಕ್ಸ್ಟ್ರಾ ಪ್ರಾಡಕ್ಟ್ ಫ್ರೀ ಆಗಿ ಬರುತ್ತೆ. ಇಲ್ಲ ನಾನು ಕಂಟಿನ್ಯೂ ಆಗಿ 12 ತಿಂಗಳು ಕೂಡ 1000 ರೀಪರ್ಚೇಸ್ ಮಾಡ್ತೀನಿ ನಾನು BVನ ಅಂತಂದ್ರೆ, ಟೋಟಲ್ ಆಗಿ ನಿಮಗೆ 15000 ರೂಪಾಯಿ ಅಷ್ಟು ಪ್ರಾಡಕ್ಟ್ ನಿಮಗೆ ಫ್ರೀ ಆಗಿ ಸಿಗುತ್ತೆ ಸ್ನೇಹಿತರೆ, ಕಂಟಿನ್ಯೂ ಆಗಿ ನೀವೇನಾದ್ರು ಶಾಪಿಂಗ್ ಮಾಡಿದ್ರೆ. ಸೊ ಪ್ರತಿಯೊಂದು ಕೂಡ ನಿಮ್ಮ ಐಡಿಯಾದಲ್ಲಿ ಇರುತ್ತೆ, ಪ್ರತಿಯೊಂದು ಕೂಡ ಗೈಡೆನ್ಸ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಒಂದೊಳ್ಳೆ ಅವಕಾಶ. ಜೊತೆಗೆ ಸ್ನೇಹಿತರೆ, ನಿಮಗೆ ಓನ್ಲಿ ಫ್ರೀ ಪ್ರಾಡಕ್ಟ್ಸ್ ಅಲ್ಲ. ಸೊ ಕಂಪನಿ ಪ್ರತಿ ತಿಂಗಳು ಕೂಡ ಲಕ್ಕಿ ಡ್ರಾ ಇಡುತ್ತೆ. ಈ 1ನೇ ತಾರೀಕಿಂದ 14ನೇ ತಾರೀಕು ಒಳಗಡೆ ಯಾರೆಲ್ಲ BVನ ಮಾಡಿದರೆ, CNC ನ ಮಾಡಿದರೆ, ಕನ್ಸಿಸ್ಟೆನ್ಸಿ ಆಫರ್ಗೆ ಎಲಿಜಿಬಿಲಿಟಿ ಇದ್ದಾರೆ, ಅವರೆಲ್ಲರಿಗೂ ಕೂಡ ಒಂದು ಲಕ್ಕಿ ಡ್ರಾ ಇರ್ತಾರೆ. ಆ ಒಂದು ಲಕ್ಕಿ ಡ್ರಾನಲ್ಲಿ 50 ಜನರನ್ನ ಸೆಲೆಕ್ಟ್ ಮಾಡಿ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಈ ತರ 50 ಜನಗಳಿಗೆ ಅವರ ಒಂದು ರೋಲ್ನ ಪ್ರಕಾರ ಅವ್ರಿಗೆ ಗಿಫ್ಟ್ ಅನ್ನ ಕೊಡ್ತಾರೆ ಸ್ನೇಹಿತರೆ. ಜೊತೆಗೆ ಪ್ರತಿಯೊಂದು ಕೂಡ 1ನೇ ತಾರೀಕಿಂದ 14th ಒಳಗಡೆ ಇದ್ರೆ ಮಾತ್ರ ಇದಕ್ಕೆ ಎಲಿಜಿಬಿಲಿಟಿ ಇರ್ತಾರೆ. ಸೊ ನಿಮಗೆ ನೆಕ್ಸ್ಟ್ ಮಂತ್ ಎಂಡ್ ಅಲ್ಲಿ ಸೊ ನಿಮಗೆ ಆಫರ್ನ ಮೀನ್ಸ್ ಏನು ಗಿಫ್ಟ್ ಯಾರಿಗೆ ಬಂದಿದೆ ಅದೆಲ್ಲನೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಪ್ರತಿಯೊಂದು ಕೂಡ ನೀವು ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಕಲೆಕ್ಟ್ ಮಾಡ್ಕೋಬೇಕು ಅಂದಲ್ಲ. ಪ್ರತಿಯೊಂದು ಕೂಡ ನಿಮ್ಮ ಅಡ್ರೆಸ್ ಕರೆಕ್ಟ್ ಆಗಿದೆ ಅಂದ್ರೆ ನಿಮ್ಮ ಅಡ್ರೆಸ್ಗೆ ಬಂದು ರೀಚ್ ಆಗುತ್ತೆ ಸ್ನೇಹಿತರೆ. ಜೊತೆಗೆ ಸ್ನೇಹಿತರೆ, ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ಬಂದು ಟೀಮ್ ಮ್ಯಾಚಿಂಗ್ ಇನ್ಕಮ್. ಸ್ನೇಹಿತರೆ, ಇದರಲ್ಲಿ 10% ಟೀಮ್ ಮ್ಯಾಚಿಂಗ್ ಇನ್ಕಮ್ ನ ಕಂಪನಿ ಕೊಡ್ತಾ ಇದೆ. ಸೊ ನೀವು ಎಷ್ಟು BV ಬೇಕಾದ್ರೂ ಮ್ಯಾಚಿಂಗ್ ಮಾಡಬಹುದು, ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟು BV ಬೇಕಾದ್ರೂ ಮ್ಯಾಚಿಂಗ್ ಮಾಡಬಹುದು. ನಿಮಗೆ 10% ಮ್ಯಾಚಿಂಗ್ ಇನ್ಕಮ್ ಕೊಡ್ತದೆ. ಸೊ ಇದರಲ್ಲಿ ಬೈ ಒನ್ ಗೆಟ್ ಒನ್ ಪ್ರಾಡಕ್ಟ್ಗಳಂತೂ ಸಿಗುತ್ತೆ. ಜೊತೆಗೆ 2 ಡೈರೆಕ್ಟ್ ಮ್ಯಾಂಡೇಟರಿ. ಅಂದ್ರೆ ನೀವು ಲೆಫ್ಟ್ ರೈಟೇ ಮಾಡಬೇಕು ಅಂತಲ್ಲ, ಯಾವುದೇ ಸೈಡ್ ಅಂದ್ರೆ ನೀವು ಇನ್ಕಮ್ ತಗೋಬೇಕು ಡೈರೆಕ್ಟ್ ಮಾಡೇ ಮಾಡ್ತಿರಲ್ವಾ, ಬೇರೆ ರೆಫರ್ ಮಾಡೇ ಮಾಡ್ತಿರಲ್ವಾ. ಸೊ ರೆಫರ್ ಮಾಡಿದಾಗ ನಿಮ್ಗೆ ಇನ್ಕಮ್ ಬಂದೇ ಬರುತ್ತೆ. ಸೊ ಜೊತೆಗೆ ಸ್ನೇಹಿತರೆ,
ಸೊ ಇಲ್ಲಿ ಇಷ್ಟೇ BV ಅಷ್ಟೇ BV ಅಂತ ಏನಿಲ್ಲ. ಸೊ ಸ್ನೇಹಿತರೆ ಇಲ್ಲಿ ಫಸ್ಟ್ ಪರ್ಚೇಸ್ BV ಅಂತ ಇರುತ್ತೆ, ಫಸ್ಟ್ ಪರ್ಚೇಸ್ ಬಿಸ್ನೆಸ್ ವ್ಯಾಲ್ಯೂ ಅಂತ ಇರುತ್ತೆ. ಅದನ್ನ ಅಷ್ಟೇ ತಗೋಬೇಕು ಅಂತ ಇಲ್ಲ, ಬಟ್ ಬೆನಿಫಿಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ರೀತಿ ಬೆನಿಫಿಟ್ಗಳು ಸ್ನೇಹಿತರೆ, ಫಸ್ಟ್ ಆಪ್ಷನ್ ಬಂದು ನೀವೇನಾದ್ರೂ 500 BV ಇಂದ 2999 BV ಒಳಗಡೆ ನೀವೇನಾದ್ರು ಜಾಯ್ನ್ ಆದ್ರೆ ನಿಮಗೆ ವೀಕ್ಲಿ ಕ್ಯಾಪಿಂಗು 1,25,000 ಇರುತ್ತೆ. ಒಂದು ತಿಂಗಳಿಗೆ 5 ಲಕ್ಷ ಆದಾಯ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅದು ಓನ್ಲಿ ಈ ಇನ್ಕಮ್ ಮಾತ್ರ, ಬೇರೆ ಇನ್ಕಮ್ ಯಾವುದೇ ರೀತಿ ಕಂಡೀಷನ್ ಇರಲ್ಲ, ಅನ್ಲಿಮಿಟೆಡ್ ನೀವು ತಗೋಬಹುದು, ತೊಂದರೆ ಇಲ್ಲ. ಬಟ್ ಈ ಒಂದು ಟೀಮ್ ಮ್ಯಾಚಿಂಗ್ ಬೋನಸ್ ಮಾತ್ರ ಏನಾದ್ರೂ ನೀವು 500 BV ಇಂದ 2999 BV ಒಳಗಡೆ ಏನಾದ್ರು ಯಾರೇ ಜಾಯ್ನ್ ಆಗಿದ್ರು ಕೂಡ ಜಾಯ್ನ್ ಆಗಬೇಕಾದ್ರೆ ಅವ್ರಿಗೆ ಒಂದು ತಿಂಗಳಿಗೆ 5 ಲಕ್ಷ ದುಡಿಲಿಕ್ಕೆ ಅವಕಾಶ ಇರುತ್ತೆ ಈ ಒಂದು ಟೀಮ್ ಮ್ಯಾಚಿಂಗ್ ಅಲ್ಲಿ. ಸೊ ನೆಕ್ಸ್ಟ್ ಬೆನಿಫಿಟ್ ಬಂದು ಇನ್ ಕೇಸ್ ಏನಾದ್ರು ನೀವು 3,000 BV ಇಂದ 5,999 BV ಒಳಗಡೆ ನೀವೇನಾದ್ರು ಜಾಯ್ನ್ ಆಗಿದ್ದೀರಾ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಂತಂದ್ರೆ ನಿಮಗೆ ವೀಕ್ಲಿ 1.5 ಲಕ್ಷದವರೆಗೂ ಅರ್ನಿಂಗ್ಸ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ, ತಿಂಗಳಿಗೆ 6 ಲಕ್ಷ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಪರ್ಟಿಕ್ಯುಲರ್ ಈ ಒಂದು ಇನ್ಕಮ್ ಟೀಮ್ ಮ್ಯಾಚಿಂಗ್ ಇನ್ಕಮ್ ಇಂದ. ನೆಕ್ಸ್ಟ್ ಥರ್ಡ್ ಟೈಪ್ ಬಂದು 6,000 BV ಇಂದ 8,999 BV ಒಳಗಡೆ ಏನಾದ್ರು ನೀವು ಫಸ್ಟ್ ಪರ್ಚೇಸ್ ಅಲ್ಲಿ ಜಾಯ್ನ್ ಆಗಿತ್ತು ಅಂತಂದ್ರೆ ನಿಮಗೆ ವಾರಕ್ಕೆ 2 ಲಕ್ಷ ತರ ತಿಂಗಳಿಗೆ 8 ಲಕ್ಷ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲ ಫೈನಲ್, ಸೊ ನೀವು ಜಾಯ್ನ್ ಆಗ್ಬೇಕಾದ್ರೆ 9,000 BV ಅಥವಾ ಅದಕ್ಕಿಂತ ಮೇಲ್ಪಟ್ಟು ಎಷ್ಟು ಬೇಕಾದ್ರೂ ನೀವು ಜಾಯ್ನ್ ಆಗ್ಬೋದು. ಅದ್ರಲ್ಲಿ ಜಾಯ್ನ್ ಆಗಿದ್ರೆ ನಿಮಗೆ ವಾರಕ್ಕೆ 3 ಲಕ್ಷ ತರ ತಿಂಗಳಿಗೆ 12 ಲಕ್ಷ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಂತ್ಲಿ ರೀಪರ್ಚೇಸ್ ಮಾಡಬೇಕು ಅಂತ ಕಂಡೀಷನ್ ಇಲ್ಲ. ಲೈಫ್ ಟೈಮ್ ಒನ್ ಟೈಮ್ ಜಾಯ್ನಿಂಗ್, ನಿಮ್ಗೆ ಇಷ್ಟ ಬಂದಂಗೆ ನೀವು ಜಾಯ್ನ್ ಆಗ್ಬೋದು. ಬಟ್ ಬೆನಿಫಿಟ್ ಇರೋ ಕಡೆ ನೀವು ಮನ್ಸ್ ಮಾಡಿ ಜಾಯ್ನ್ ಆದ್ರೆ ಬೆಸ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ನೀವು ಒಂದು ಸಲ ಜಾಯ್ನ್ ಆದ್ಮೇಲೆ ನೀವು ರೀಪರ್ಚೇಸ್ ಮಾಡಕ್ಕೆ ಅವಕಾಶ ಇಲ್ಲ ಅಂತ ಏನಿಲ್ಲ, ನೀವು ಎಷ್ಟು ಸಲ ಬೇಕಾದ್ರೂ ರೀಪರ್ಚೇಸ್ ಮಾಡಬಹುದು, ಬಟ್ ಕಂಡೀಷನ್ ಇಲ್ಲ. ಸೊ ಕೆಲವೊಂದು ಕಂಪನಿಗಳು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಲ್ಲಿ ನೀವು ನೋಡಬಹುದು, ಕೆಲವೊಂದು ಕಂಪನಿಗಳ ಕಂಡೀಷನ್ಸ್ ಇರುತ್ತೆ, ನೀವು ಮಂತ್ಲಿ ತಗೊಳ್ಳೇಬೇಕು, ಇಷ್ಟು ತಗೊಳ್ಳೇಬೇಕು, ಅಷ್ಟು ತಗೊಳ್ಳೇಬೇಕು ಅಂತ. ಜನ ಇಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಬರ್ತಾರೆ, ದುಡ್ಡನ್ನ ಅಲ್ಲೇ ಕಳೆದು ಬಿಡ್ತಾರೆ. ಆ ತರ ಆದ್ರೆ ನೋ ಯೂಸ್. ಓಕೆ, ಸೊ ಅದರಿಂದ ಸ್ನೇಹಿತರೆ ಒಳ್ಳೆ ಅವಕಾಶ ಇದೆ. ಸೊ ನೀವು ಯಾವುದೇ ಇನ್ಕಮ್ ಅಂದ್ರೆ ಲೈಕ್ ಈ ಒಂದು ಟೀಮ್ ಮ್ಯಾಚಿಂಗ್ ಬೋನಸ್ ಬಂದು ನಿಮಗೆ ವೀಕ್ಲಿ ಪೇಔಟ್ ಆಗುತ್ತೆ. ಯಾವ ಪೇಔಟ್ ಆಗುತ್ತೆ? 7ನೇ ತಾರೀಕು, 14ನೇ ತಾರೀಕು, 21ನೇ ತಾರೀಕು ಮತ್ತೆ ಲಾಸ್ಟ್ ಡೇ ಆಫ್ ದಟ್ ಮಂತ್, ಆ ಮಂತಿನ ಲಾಸ್ಟ್ನೇ ದಿನದಲ್ಲಿ ಆ ಒಂದು ಪೇಔಟ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಇನ್ನ ಬೇರೆ ಇನ್ಕಮ್ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ, ಅವೆಲ್ಲವೂ ಕೂಡ ಮಂತ್ಲಿ ಆ ತಿಂಗಳ ಕೊನೆಯಲ್ಲಿ ಜನರೇಟ್ ಆಗ್ತಾ ಹೋಗ್ತದೆ. ಬಟ್ ಈ ಒಂದು ಟೀಮ್ ಮ್ಯಾಚಿಂಗ್ ಇನ್ಕಮ್ ಮಾತ್ರ ನೀವು ಏನೇ ಕೆಲಸ ಮಾಡಿದ್ರು ವೀಕ್ಲಿ ಬಂದು ಕ್ರಿಯೇಟ್ ಆಗ್ಬಿಡುತ್ತೆ ಸ್ನೇಹಿತರೆ. ಸೊ ಜೊತೆಗೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಟರ್ಮ್ಸ್ ಅಂಡ್ ಕಂಡೀಷನ್ ನೀವು ಓದ್ಕೊಳ್ಳಿ, PDF ಕೂಡ ನಾನು ಶೇರ್ ಮಾಡ್ತೀನಿ. ಜೊತೆಗೆ ಸ್ನೇಹಿತರೆ ಟೀಮ್ ಬಿಲ್ಡಿಂಗ್ ಬೋನಸ್, ನೆಕ್ಸ್ಟ್ ಟೈಪ್ ಆಫ್ ಇನ್ಕಮ್, ಇಲ್ಲಿ ಯಾವ ರೀತಿ ಆದಾಯ ಮಾಡಬಹುದು ಸ್ನೇಹಿತರೆ. ನೀವು ಎಷ್ಟು ಜನರಿಗೆ ಬೇಕಾದ್ರೂ ಅವಕಾಶ ಕೊಡಬಹುದು, ಎಷ್ಟು ಜನರಿಗೆ ಬೇಕಾದ್ರೂ ಡೈರೆಕ್ಟ್ ಸ್ಪಾನ್ಸರ್ ಮಾಡಬಹುದು. ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಇರುವಂತಹ ವ್ಯಕ್ತಿಗಳು ಏನ್ ಅರ್ನಿಂಗ್ಸ್ ಮಾಡ್ತಾರೆ ಅದರಲ್ಲಿ 10% ನಿಮಗೂ ಬರುತ್ತೆ ಸ್ನೇಹಿತರೆ. ಅವ್ರು ಯಾವುದೇ ಲೆವೆಲ್ ಅಲ್ಲಿ ಇರಲಿ, ಬಟ್ ಏನಪ್ಪಾ ಅಂದ್ರೆ ನೀವು ನಿಮ್ಮ ಡೈರೆಕ್ಟ್ ಬಂದಿರ್ಬೇಕು ಅವರು. ಓಕೆ, ಸೊ ನಿಮ್ಮ ಎಷ್ಟೇ ಜನ ಡೈರೆಕ್ಟ್ ಮಾಡಿರೋ ಅವರೆಲ್ಲ ನಿಮಗೆ ಫಸ್ಟ್ ಲೆವೆಲ್ ಅಂತಾನೆ ಕೌಂಟ್ ಆಗ್ತಾರೆ. ಅವ್ರು ಎಷ್ಟೇ ಅರ್ನಿಂಗ್ಸ್ ಮಾಡಿದ್ರು ಕೂಡ ಅದರಿಂದ ನಿಮಗೆ 10% ಆದಾಯ ಬರುತ್ತೆ ಟೀಮ್ ಮ್ಯಾಚಿಂಗ್ ಅಲ್ಲಿ. ನೆಕ್ಸ್ಟ್ ಇನ್ಕಮ್ ಬಂದು ಅರ್ನ್ ಲೀಡರ್ಶಿಪ್ ಬೋನಸ್. ಸ್ನೇಹಿತರೆ ನೀವೇನಾದ್ರೂ ಒಂದೇ ತಿಂಗಳಲ್ಲಿ ಲೆಫ್ಟ್ ಅಲ್ಲಿ 15,000 BV, ರೈಟ್ ಅಲ್ಲಿ 15,000 BV ಒಂದೇ ತಿಂಗಳಲ್ಲಿ ಮ್ಯಾಚಿಂಗ್ ಆದ್ರೆ ಕಂಪನಿಯಲ್ಲಿ ಎಷ್ಟು ಜನ ಮ್ಯಾಚಿಂಗ್ 15,000 BV ಮ್ಯಾಚಿಂಗ್ ಮಾಡಿರ್ತಾರೆ ಅವರೆಲ್ಲ ಸಿಲ್ವರ್ ಅಚೀವರ್ ಅಂತ ಆಗ್ತಾರೆ. ಸಿಲ್ವರ್ ಅಚೀವರ್ ಆದ್ರೆ ಆ ತಿಂಗಳಲ್ಲಿ ನೀವು ಅಂತ ಅಂದ್ರೆ ನಿಮಗೆ ಕಂಪನಿಯ ಟರ್ನ್ ಓವರ್ ಅಲ್ಲಿ 5% ಎತ್ತಿರ್ತಾರೆ. ಈ ಸಿಲ್ವರ್ ಅಚೀವರ್ಗಳಿಗೆ ಎಲ್ರಿಗೂ ಕೂಡ ಸಮಾನವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಇನ್ ಕೇಸ್ ಏನಾದ್ರು ಆ ತಿಂಗಳಲ್ಲಿ 30,000 ಮ್ಯಾಚಿಂಗ್ ಆಯ್ತು ಅಂತ ಅಂದ್ರೆ ನೀವು ಗೋಲ್ಡ್ ಅಚೀವರ್ ಆಗ್ತೀರಾ. ಅವಾಗ ಈಗ ಆಲ್ರೆಡಿ 5% ಏನ್ ಬಂದಿದೆ, ಅದಲ್ಲದೆ ನಿಮಗೆ 3+3 ಟೋಟಲ್ 6% ನಿಮಗೆ ಈ ಒಂದು ಗೋಲ್ಡ್ ಅಚೀವರ್ ಅಲ್ಲಿ ಬರ್ತದೆ ಸ್ನೇಹಿತರೆ. ಅಂದ್ರೆ ನೀವು 30,000 BV ಮ್ಯಾಚಿಂಗ್ ಏನಾರ ತಿಂಗಳಲ್ಲಿ ಆಯ್ತು ಅಂದ್ರೆ ನಿಮಗೆ ಸಿಲ್ವರ್ ಅಚೀವರ್ ಇನ್ಕಮ್ ಬರುತ್ತೆ, ಗೋಲ್ಡ್ ಅಚೀವರ್ ಇನ್ಕಮ್ ಎರಡೂ ಕೂಡ ಬರುತ್ತೆ. ನೆಕ್ಸ್ಟ್ ಆ ತಿಂಗಳಲ್ಲಿ 50,000 BV ಮ್ಯಾಚಿಂಗ್ ಆಗಿದೆ, ನಿಮ್ಮ ಪ್ಲಾಟಿನಂ ಅಚೀವರ್ ಅಂತ ನೀವು ರೀಚ್ ಆಗ್ತೀರಾ. ಅವಾಗ ಟೋಟಲ್ 9% ಅಂದ್ರೆ 5% ಸಿಲ್ವರ್ ಅಚೀವರ್ ಇನ್ಕಮ್ ಬರುತ್ತೆ, 6% ಗೋಲ್ಡ್ ಅಚೀವರ್ ಇನ್ಕಮ್ ಬರುತ್ತೆ, ಮತ್ತೆ 9% ಪ್ಲಾಟಿನಂ ಅಚೀವರ್ ಇನ್ಕಮ್ ಬರುತ್ತೆ. 3 ಇನ್ಕಮ್ಗಳು ಬರುತ್ತೆ. ಮತ್ತೆ ಇಲ್ಲಿ ಯಾವುದೇ ರೀತಿ ಕಂಡೀಷನ್ ಇಲ್ಲ, ಇಷ್ಟಾಗಲೇಬೇಕು ಅಷ್ಟಾಗಲೇಬೇಕು ಅಂತ. ನೀವು ಯಾವ ಲೆವೆಲ್ ಅಲ್ಲಿ ಇರ್ತೀರಾ ಆ ಲೆವೆಲ್ ಇನ್ಕಮ್ ನಿಮಗೆ ಬರ್ತದೆ ಸ್ನೇಹಿತರೆ. ಜೊತೆಗೆ ನೆಕ್ಸ್ಟ್ ಏನಾದ್ರು 75,000 BV ಮ್ಯಾಚಿಂಗ್ ಆದ್ರೆ ಡೈಮಂಡ್ ಅಚೀವರ್ ಆಗ್ತೀರಾ. ಅವಾಗ ನಿಮಗೆ ಆಲ್ರೆಡಿ ನಾವು 3 ರೀತಿಯಾಗಿ ನಾನು ಏನು ಹೇಳಿದೆ ಅದು ಎಕ್ಸ್ಟ್ರಾ ಇನ್ಕಮ್, ಇದು 12%. ನೆಕ್ಸ್ಟ್ ಅದಾದ್ಮೇಲೆ ಅದು 1,50,000 ನೀವು ಮ್ಯಾಚಿಂಗ್ BV ಕಂಪ್ಲೀಟ್ ಆದ್ರೆ ಆ ತಿಂಗಳಲ್ಲಿ ನೀವು ಎಕ್ಸಿಕ್ಯೂಟಿವ್ ಡೈಮಂಡ್ ಅಚೀವರ್ ಆಗ್ತೀರಾ. ಅದ್ರ ಜೊತೆಗೆ 15% ಆಡ್ ಆಗುತ್ತೆ. ಸೊ ಪ್ಲಸ್ ನಿಮಗೆ ಅಚೀವ್ ಮಂತ್ಲಿ ಏನಾದ್ರು 2.5 ಲಕ್ಷ BV ಮ್ಯಾಚಿಂಗ್ ಆದ್ರೆ ಪ್ಲಸ್ 3% 18% ನಿಮಗೆ ಇನ್ಕಮ್ ಕೌಂಟ್ ಆಗುತ್ತೆ. ಸೊ ಏನಾದ್ರು ಅದಲ್ಲದೆ ಟೋಟಲ್ ಆಗಿ ಸ್ನೇಹಿತರೆ ಎಲ್ಲಾ ರೀತಿಯ ಈ ಒಂದು ಏನು ನಾನು ಇಷ್ಟು ರ್ಯಾಂಕ್ಗಳ ಬಗ್ಗೆ ಹೇಳಿದೆ, 6 ರ್ಯಾಂಕ್ಗಳಲ್ಲಿ ನಿಮಗೆ 35% ಅಷ್ಟು ಕಂಪನಿಯ BV ಏನ್ ಮಾಡುತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ತದೆ. ಅದು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತದೆ ನೀವು ನೋಡಬಹುದು ಇಲ್ಲಿ. ಸೊ ಫಸ್ಟ್ ಟೀಮ್ ಎಂಟರಿಂಗ್ ಬೋನಸ್ ಅಲ್ಲಿ ನೀವು 15,000 BV ಮ್ಯಾಚಿಂಗ್ ಆದ್ರೆ ಅಂದ್ರೆ ಸಿಲ್ವರ್ ಆಗಿ ನಿಮಗೆ 5% ಬರುತ್ತೆ. ಸೊ ಇನ್ ಕೇಸ್ ಏನಾದ್ರು ನೀವು 30,000 ಮ್ಯಾಚಿಂಗ್ ಆದಾಗ ಏನಾದ್ರು ನೀವು ಗೋಲ್ಡ್ ರ್ಯಾಂಕ್ ಅಲ್ಲಿ ಇದ್ರೆ 3 ಎರಡು ತರ ಇನ್ಕಮ್ ಬರುತ್ತೆ. ನೀವೇನಾದ್ರೂ ಚೈಲ್ಡ್ ಎಜುಕೇಶನ್ ಬೋನಸ್ ಬಂದು 50,000 ಮ್ಯಾಚಿಂಗ್ ಆದಾಗ ನಿಮಗೆ 3 ರೀತಿಯಾಗಿ ಇನ್ಕಮ್ ಬರುತ್ತೆ. ಸೊ ನೆಕ್ಸ್ಟ್ ಡೈಮಂಡ್ ರ್ಯಾಂಕು, ನೆಕ್ಸ್ಟ್ ಲಕ್ಸುರಿ ಕಾರ್ ಬೋನಸ್, ಎಕ್ಸಿಕ್ಯೂಟಿವ್ ಡೈಮಂಡ್, ರಾಯಲ್ ಡೈಮಂಡ್, ಸೊ ಈ ರೀತಿಯಾಗಿ. ನೆಕ್ಸ್ಟ್ ರಾಯಲ್ಟಿ ಕ್ಲಬ್ ಬೋನಸ್ ಅನ್ನೋದ್ರ ಇನ್ಕಮ್. ಸ್ನೇಹಿತರೆ ನಿಮ್ಮ ಟೀಮ್ ಅಲ್ಲಿ ಲೆಫ್ಟ್ ಅಲ್ಲಿ ಮತ್ತೆ ರೈಟ್ ಅಲ್ಲಿ 2.5 ಲಕ್ಷ BV ಮ್ಯಾಚಿಂಗ್ ಯಾವಾಗ ಆಗುತ್ತೆ, ಇವಾಗ ನಾನು ಏನೆಲ್ಲ ಇನ್ಕಮ್ ನ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಇದು ಒಂದು ಇನ್ಕಮ್ 2.5 ಲಕ್ಷ BV ಮ್ಯಾಚಿಂಗ್ ಆದಾಗ ಇದು ಕೂಡ ನಿಮಗೆ ಇನ್ಕಮ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಅದು ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುತ್ತೆ ನೀವು ನೋಡಬಹುದು ಸ್ನೇಹಿತರೆ. ಸೂಪರ್ ಪರ್ಫಾರ್ಮೆನ್ಸ್ ಬೋನಸ್ ಇದು 25 ಲಕ್ಷ BV ಮ್ಯಾಚಿಂಗ್ ಯಾವತ್ತು ನಿಮ್ದು ಕಂಪ್ಲೀಟ್ ಆಗುತ್ತೆ ಅವತ್ತು ಕೂಡ ಈ ಒಂದು ಇನ್ಕಮ್ ಕೂಡ ನಿಮಗೆ ಆಡ್ ಆಗುತ್ತೆ ಸ್ನೇಹಿತರೆ. ಅದು ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುತ್ತೆ ನೀವು ನೋಡಬಹುದು ಇಲ್ಲಿ. ಜೊತೆಗೆ ಕಂಪನಿ ಆಲ್ ಆಫರ್ ಅಂಡ್ ಆಫರ್ಗಳನ್ನ ಅನೌನ್ಸ್ ಮಾಡಿದೆ, ರಿವಾರ್ಡ್ಸ್ಗಳು ಪ್ರತಿಯೊಂದು ಕೂಡ ಕೊಡ್ತಾ ಇದೆ. ಪ್ರತಿಯೊಂದು ನಿಮ್ಗೆ ಯಾವುದೇ ಒಂದು ರ್ಯಾಂಕ್ ರಿವಾರ್ಡ್ ಬಂದರೂ ಕೂಡ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ. ಆಲ್ ದ BV ವಿಲ್ ಬಿ ಕ್ಯಾರಿ ಫಾರ್ವರ್ಡ್.
ಎಲ್ಲಾ ಬಿವಿನೂ ಕೂಡ ನಿಮಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗ್ತದೆ. ಸೊ ಜೊತೆಗೆ ಎಲ್ಲವೂ ಕೂಡ ನಿಮಗೆ ರಿವಾರ್ಡ್ ಕೌಂಟ್ ಆಗ್ತಾ ಹೋಗ್ತದೆ, ಅವಾರ್ಡ್ ಕೂಡ ಕೌಂಟ್ ಆಗ್ತದೆ. ಎಕ್ಸಾಂಪಲ್ ನೋಡಿ, ನಿಮ್ಮ ಕ್ಯುಮ್ಯುಲೇಟಿವ್ ಇದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ. ನೀವು ಈ ತಿಂಗಳ ಸ್ವಲ್ಪ ಆಗಿದೆ, ನೆಕ್ಸ್ಟ್ ತಿಂಗಳು ಅದರ ನೆಕ್ಸ್ಟ್ ಈ ತರ ವರ್ಷ ಅಲ್ಲ, 2 ವರ್ಷ ಅಲ್ಲ, 10 ವರ್ಷ ನೀವು ಟೈಮ್ ತಗೊಳ್ಳಿ. ನಿಮ್ಮ ಬಿವಿ ಯಾವಾಗ ಮ್ಯಾಚಿಂಗ್ ಆಗುತ್ತೆ ಅವಾಗ ನಿಮಗೆ ಕಂಪನಿ ಕಡೆಯಿಂದ ನಿಮಗೆ ಅವಾರ್ಡ್ಗಳು ಸಿಗ್ತದೆ ಸ್ನೇಹಿತರೆ. ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ನಿಮಗೆ ಅವಾರ್ಡ್ಗಳು ಸಿಗ್ತಾ ಹೋಗುತ್ತೆ. 75,000 ಬಿವಿ ಮ್ಯಾಚಿಂಗ್ ಯಾವತ್ತು ಕಂಪ್ಲೀಟ್ ಆಗುತ್ತೆ ಅವತ್ತು ನಿಮಗೆ ಈ ಒಂದು ಬೆನಿಫಿಟ್ ಸಿಗುತ್ತೆ. ಗೆಟ್ ಸ್ಟಾರ್ಟೆಡ್ ಟೂಲ್ ಕಿಟ್ ಅಂತ ಹೇಳಿ ಇಲ್ಲಿ ಏನಿದೆ ನೋಡಿ, SHPL ಬ್ಯಾಕ್ ಪ್ಯಾಕ್, SHPL ಟಿ ಶರ್ಟ್, SHPL ಕ್ಯಾಪ್, SHPL ಟೈ ವಿತ್ ಟೈ ಪಿನ್, SHPL ಲ್ಯಾಪಲ್ ಪಿನ್, SHPL ಬಿಸ್ನೆಸ್ ಟೂಲ್ಸ್, ಇಷ್ಟು ಕೂಡ ನಿಮಗೆ ಸಿಗುತ್ತೆ. ಇನ್ ಕೇಸ್ ನೆಕ್ಸ್ಟ್ ಇನ್ನೊಂದು 25,000 ಮ್ಯಾಚಿಂಗ್ ಆಗಿ ಇನ್ನೊಂದು 75,000 ಅಂದ್ರೆ ಟೋಟಲ್ 1.5 ಲಕ್ಷ ಮ್ಯಾಚಿಂಗ್ ಆದ್ರೆ ಸೊ ನಿಮಗೆ SHPL ಪ್ರೀಮಿಯಂ ಗಿಫ್ಟ್ ಆಂಪರ್ ಅಂತ ಸಿಗುತ್ತೆ. ಅದರಲ್ಲಿ ಏನೇನು ಸಿಗುತ್ತೆ? SHPL ಗೋಲ್ಡ್ ಪ್ಲೇಟೆಡ್ ಬಯೋಮ್ಯಾಗ್ನೆಟಿಕ್ ಕಪಲ್ ರಿಸ್ಟ್ ವಾಚ್ ಸಿಗುತ್ತೆ ಸ್ನೇಹಿತರೆ, ಸೂಟ್ ಲೆನ್ಸ್ ಸಿಗುತ್ತೆ, ಜೊತೆಗೆ ಶರ್ಟ್ ಪೀಸ್ ಸಿಗುತ್ತೆ, ಪ್ಯಾಂಟ್ ಪೀಸ್ ಸಿಗುತ್ತೆ, ಆಲ್ಕಲೈನ್ ವಾಟರ್ ಬಾಟಲ್ ಕೂಡ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಸೊ ನಿಮ್ಮ ಬಿವಿ ಏನಾದ್ರು 2.5 ಲಕ್ಷ ಬಿವಿ ಮ್ಯಾಚಿಂಗ್ ಆಯಿತು ಅಂದ್ರೆ ಸೊ ನಿಮಗೆ 2 ನೈಟ್ಸ್ 3 ಡೇಸ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದು. ಆಲ್ಮೋಸ್ಟ್ ಎಲ್ಲ ಚೂಸ್ ಮಾಡೋದು ಗೋವಾನೇ, ನೀವು ಎಲ್ಲಿ ಚೂಸ್ ಮಾಡ್ತೀರಾ ಸೊ ಅಂದ್ರೆ ಆ ಕಂಪನಿ ಎಲ್ಲ ಆರ್ಗನೈಸ್ ಮಾಡುತ್ತೆ, ಅಲ್ಲಿ ನಿಮಗೆ ಅವಕಾಶ ಫ್ರೀ ಆಗಿ ಸಿಗುತ್ತೆ. ನೆಕ್ಸ್ಟ್ 3,75,000 ನೀವು ವಿವಿ ಮ್ಯಾಚಿಂಗ್ ಆಗಿದ್ರೆ ನೀವು ಕ್ರೌನ್ ಡೈಮಂಡ್ ಅಂತ ಆಗಿರ್ತೀರಾ. ಸೊ ಅವಾಗ ನಿಮಗೆ ಕಂಪನಿ ಕಡೆಯಿಂದ ಬ್ರಾಂಡೆಡ್ ಸ್ಮಾರ್ಟ್ ಫೋನ್ ಕೂಡ ಸಿಗುತ್ತೆ. ಅದು ನಿಮಗೆಲ್ಲ ಏನೇ ನಿಮಗೆ ಸಿಗ್ಲಿ ಸ್ನೇಹಿತರೆ ಎಲ್ಲದೂ ಕೂಡ ಕೊರಿಯರ್ ಆಗುತ್ತೆ, ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಆಗುತ್ತೆ, ನೀವು ಯಾವತ್ತು ರೀಚ್ ಮಾಡ್ತೀರಾ ಅವತ್ತು. ನೆಕ್ಸ್ಟ್ ಅದಾದ್ಮೇಲೆ ಎಕ್ಸಿಕ್ಯೂಟಿವ್ ಅಂದ್ರೆ 7.5 ಲಕ್ಷ ನೀವು ವಿವಿ ಮ್ಯಾಚಿಂಗ್ ಆದಾಗ ನಿಮಗೆ ಬ್ರಾಂಡೆಡ್ LED ಟಿವಿ ಸಿಗುತ್ತೆ ಸ್ನೇಹಿತರೆ. ಅದಾದ್ಮೇಲೆ 12.5 ಲಕ್ಷ ವಿವಿ ಮ್ಯಾಚಿಂಗ್ ಆದಾಗ ನಿಮಗೆ ಲ್ಯಾಪ್ಟಾಪ್ ಸಿಗುತ್ತೆ, ಬ್ರಾಂಡೆಡ್ ಲ್ಯಾಪ್ಟಾಪ್. ಜೊತೆಗೆ ಸ್ನೇಹಿತರೆ ಎಂಜಾಯ್ ದ ಲಕ್ಸುರಿ ಅಟ್ ಯುವರ್ ಓನ್ ಸ್ಪೀಡ್ ಅಂದ್ರೆ 25 ಲ್ಯಾಕ್ ಅಂದ್ರೆ ಡಬಲ್ ಕ್ರೌನ್ ಅಂಬಾಸಿಡರ್ ಆದಾಗ ನಿಮಗೆ ಥೈಲ್ಯಾಂಡ್ ಟ್ರಿಪ್ ಸಿಗುತ್ತೆ. 4 ನೈಟ್ 5 ಡೇಸ್ ಕಂಪನಿ ಫುಲ್ ಖರ್ಚು ವೆಚ್ಚಗಳನ್ನ ಕಂಪನಿನೇ ವಹಿಸುತ್ತೆ. ಖರ್ಚಿಗೆ ಇನ್ನ ಎಕ್ಸ್ಟ್ರಾ ನಿಮಗೆ 25,000 ರೂಪೀಸ್ ಕೂಡ ಕೊಡುತ್ತೆ ಸ್ನೇಹಿತರೆ, ನಿಮ್ಮ ಅಕೌಂಟ್ಗೆ ಹಾಕ್ಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು ಆಫರ್ ಬಂದು 50 ಲಕ್ಷ ಬಿವಿ ಮ್ಯಾಚಿಂಗ್ ಆದಾಗ ದುಬೈ ಟೂರ್ ಕೊಡುತ್ತೆ, ಜೊತೆಗೆ 66,000 ರೂಪಾಯಿ ಕೂಡ ಖರ್ಚು ಕೊಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಆಫರ್ ಬಂದು 1,25 ಲಕ್ಷ ಬಿವಿ ಮ್ಯಾಚಿಂಗ್ ಆದ್ರೆ ನಿಮಗೆ 3 ನೈಟ್ಸ್ 4 ನೈಟ್ ಕ್ರೂಯಸ್ ಟೂರ್ ಕೂಡ ಸಿಗುತ್ತೆ, ಜೊತೆಗೆ 2.5 ಲಕ್ಷ ಖರ್ಚಿಗೆ ಕಾಸು ಕೊಡುತ್ತೆ. ನೆಕ್ಸ್ಟ್ ಈ 2,50 ಲಕ್ಷ ಬಿವಿ ಮ್ಯಾಚಿಂಗ್ ಆದಾಗ ಡಬಲ್ ಯೂನಿವರ್ಸಲ್ ಕ್ರೌನ್ ಅಂಬಾಸಿಡರ್ ಅಂತ ಆಗ್ತೀರಾ, ಅವಾಗ ಸ್ವಿಟ್ಜರ್ಲ್ಯಾಂಡ್ ಟೂರು ಜೊತೆಗೆ ಕಾರ್ ಬೋನಸ್ ಅಂತ ಹೇಳಿ 5 ಲಕ್ಷ ಕೊಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ 5 ಕೋಟಿ ಬಿವಿ ಮ್ಯಾಚಿಂಗ್ ಆದಾಗ ಪ್ರೆಸಿಡೆನ್ಷಿಯಲ್ ಕ್ಲಬ್ ಡೈರೆಕ್ಟರ್ ಅಂತ ಆಗ್ತೀರಾ, ನಿಮಗೆ ಯುರೋಪ್ ಟೂರ್ ಕೊಡ್ತಾರೆ 7 ನೈಟು 8 ದಿನ, ಜೊತೆಗೆ 12,50,000 ರೂಪಾಯಿ ಕಾರ್ ಫಂಡ್ ಅಂತ ಹೇಳಿ ಮತ್ತೆ ಕೊಡ್ತಾರೆ. ನೆಕ್ಸ್ಟ್ ಇದೆಲ್ಲ ಪ್ರತಿಯೊಂದು ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ ಸ್ನೇಹಿತರೆ, ನಿಮ್ಗೆ ಯಾವಾಗ ವರ್ಕ್ ಮಾಡ್ತೀರಾ ಅವಾಗ ಕೌಂಟ್ ಆಗುತ್ತೆ. ಕೌಂಟ್ ಆದಾಗ ನಿಮಗೆ ಬಿವಿ ಮ್ಯಾಚಿಂಗ್ ಆದಾಗ ಇನ್ಕಮ್ ಬರುತ್ತೆ. ಅದೇ ರೀತಿ 10 ಕೋಟಿ ಬಿವಿ ಮ್ಯಾಚಿಂಗ್ ಆದ್ರೆ 7 ನೈಟ್ 8 ಡೇಸ್ ನಿಮಗೆ USA ಅಥವಾ ಆಸ್ಟ್ರೇಲಿಯಾ ಟೂರ್ ಕೊಡ್ತಾರೆ, ಜೊತೆಗೆ 25 ಲಕ್ಷ ರಿವಾರ್ಡ್ ಕೂಡ ಕೊಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಇನ್ನೂ ಒಂದು ಬೆನಿಫಿಟ್ ಬಂದಿದೆ, 20 ಕೋಟಿ ಮ್ಯಾಚಿಂಗ್ ಆದ್ರೆ SHPL ಬ್ರಾಂಡ್ ಅಂಬಾಸಿಡರ್ ಅಂತ ಕರಿತೀವಿ, 12 ನೈಟ್ 13 ಡೇಸ್ ಟೂರು, ವರ್ಲ್ಡ್ ಟೂರ್ ಸ್ನೇಹಿತರೆ. ವರ್ಲ್ಡ್ ಟೂರ್ ಮಾಡ್ಲಿಕ್ಕೆ ಅವಕಾಶ ಇದೆ ಇಲ್ಲಿ. ಲೈಫಲ್ಲಿ ಯಾವತ್ತಾರು ಒಂದಿನ ಅಚೀವ್ ಮಾಡ್ತೀವಿ, ಯಾವತ್ತಾರು ಒಂದಿನ ವರ್ಲ್ಡ್ ಟೂರ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕೆ 50 ಲಕ್ಷ ಎಕ್ಸ್ಟ್ರಾ ರಿವಾರ್ಡ್ ಕೊಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೂ ಒಂದು ಬೆನಿಫಿಟ್ ಇದೆ ಸ್ನೇಹಿತರೆ, 50 ಕೋಟಿ ಬಿಸ್ನೆಸ್ ಯಾವಾಗ ನೀವು ಮ್ಯಾಚಿಂಗ್ ಮಾಡ್ತೀರಾ ಅವತ್ತು ಚೇರ್ಮನ್ಸ್ ಕ್ಲಬ್ ಡೈರೆಕ್ಟರ್ ಅಂತ ಆಗ್ತದೆ, ಲಕ್ಸುರಿ ಫ್ಲಾಟ್ ಬೋನಸ್ ಆಫ್ 1,25 ಲಕ್ಷ ನಿಮಗೆ ಫ್ರೀ ಆಗಿ ಕೊಡ್ತಾರೆ. ಅಂದ್ರೆ ಆ ಒಂದು ಲಕ್ಸುರಿ ಫ್ಲಾಟ್ ಬೋನಸ್ ಅಂತ ಕರಿತೀವಿ ಅದಕ್ಕೆ. ಜೊತೆಗೆ ಸ್ನೇಹಿತರೆ ಇನ್ನೂ ಒಂದು ಬೆನಿಫಿಟ್ ಇದೆ, 100 ಕೋಟಿ ಬಿಸ್ನೆಸ್ ಬಿವಿ ಯಾವಾಗ ನೀವು ಕಂಪನಿಗೆ ಕೊಡ್ತೀರಾ ಅವಾಗ ರಾಯಲ್ ಚೇರ್ಮನ್ಸ್ ಕ್ಲಬ್ ಡೈರೆಕ್ಟರ್ ಅಂತ ಆಗ್ತದೆ, ಜೊತೆಗೆ ಸ್ನೇಹಿತರೆ ಅಲ್ಟ್ರಾ ಲಕ್ಸುರಿ ವಿಲ್ಲಾ ಬೋನಸ್ ಅಂತ ಹೇಳಿ 2,50 ಲಕ್ಷ ಕೊಡ್ತಾರೆ ಸ್ನೇಹಿತರೆ. ನೀವೇನೆಲ್ಲ ಕೆಲಸ ಮಾಡ್ತಿರೋದಕ್ಕೆಲ್ಲ ಇನ್ಕಮ್ ಬಂದಿರುತ್ತೆ. ಇದು ಬಂದು ಅವಾರ್ಡು ರಿವಾರ್ಡು, ಸೊ ಪ್ರತಿಯೊಂದು ಕೂಡ ಇದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ. ಓಕೆ, ಸೊ ಇದೇ ರೀತಿ ಸ್ನೇಹಿತರೆ ಕಂಪನಿಯ ಎಜುಕೇಶನ್ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಪ್ರತಿ ದಿನವೂ ಕೂಡ ಕಂಪನಿ ಕಡೆಯಿಂದ ಹೆಲ್ತ್ ಅಂಡ್ ಅವೇರ್ನೆಸ್ ಬಗ್ಗೆ ಪ್ರತಿಯೊಂದು ಕೂಡ ಇರುತ್ತೆ, ಬಿಸ್ನೆಸ್ ಡೆವಲಪ್ಮೆಂಟ್ ಬಗ್ಗೆ ಇರುತ್ತೆ, ಸೊ ಪ್ರಾಡಕ್ಟ್ಗಳ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಪ್ರತಿ ದಿನವೂ ಕೂಡ ಕಂಪನಿ ಕಡೆಯಿಂದ ಝೂಮ್ ಮೀಟಿಂಗ್ ಇರುತ್ತೆ, ಆನ್ಲೈನ್ ಟ್ರೈನಿಂಗ್ ಇರುತ್ತೆ, ಆಫ್ಲೈನ್ ಟ್ರೈನಿಂಗ್ ಪ್ರತಿಯೊಂದು ಕೂಡ ಕಂಪನಿ ನಮಗೆ ಕೊಡ್ತಾ ಇದೆ ಸ್ನೇಹಿತರೆ. ಸೊ ಇಷ್ಟು ಮಾಹಿತಿ ಇದ್ರ ಬಗ್ಗೆ ನಾನು ಪ್ರೊವೈಡ್ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿ ಆಲ್ರೆಡಿ 8 ವರ್ಷ ಆಗಿದೆ, ಕಂಪನಿ ಸ್ಟಾರ್ಟ್ ಆಗಿ ಅವತ್ತಿಂದ ಕೂಡ ನಡೀತಾ ಇದೆ. ಬಟ್ ಅದರಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿದೆ ಕೂಡ SHPL ಅಂದ್ರೆ ಏನು, SHPL ಹೇಗೆ ನಡೀತಾ ಇದೆ ಅದನ್ನ ಅರ್ಥ ಮಾಡ್ಕೊಂಡು ಜಾಯ್ನ್ ಆಗಿ ಸೊ ರೆಫರ್ ಮಾಡಿ ಅರ್ನಿಂಗ್ಸ್ ಕೂಡ ಮಾಡ್ತಿದ್ದಾರೆ, ಟೀಮ್ನ ಮಾಡಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ. ಬಟ್ ಇನ್ನು ಕೆಲವರು ಜಾಯ್ನ್ ಆಗಿ ಕ್ವಿಟ್ ಮಾಡಿದ್ದಾರೆ, ನಂತರ ಅಂದ್ರೆ ಕ್ವಿಟ್ ಮಾಡಿ ಮತ್ತೆ ಜಾಯ್ನ್ ಆಗಿರೋರು ಇದ್ದಾರೆ. ಲೈಕ್ ಯಾಕೆ ನಾನು ಎಕ್ಸಾಂಪಲ್ ತಗೋತಾ ಇದ್ದೀನಿ ಸ್ನೇಹಿತರೆ, ಮತ್ತೆ ಬಿಟ್ಟು ಹೋದ ಕಂಪನಿಗೆ ಮತ್ತೆ ಬಂದು ನಾನು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಒಂದು ಕಂಪನಿಯ ಪವರ್ನ ಅರ್ಥ ಮಾಡ್ಕೊಂಡು ನಾನು ಈ ಒಂದು ಬಿಸ್ನೆಸ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಪ್ರತಿಯೊಬ್ಬರು ಕೂಡ ನನ್ನ ಅಂಬರ್ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ, ಏನಾದ್ರು ತಿಳ್ಕೊಳ್ಳಿ. ಬಟ್ ನಾನು ಹೇಳೋದು ಒಂದೊಳ್ಳೆ ಅವಕಾಶ ಬಂದಾಗ ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಾವು ತುಂಬಾ ಸಲ ಮಿಸ್ ಮಾಡ್ಕೊಂಡು ಮತ್ತೆ ಸಫರ್ ಪಟ್ಟಿದ್ದೀವಿ, ಆ ಥರ ಆಗೋದು ಬೇಡ ಅಂತ ಹೇಳಿ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸ್ಟಾರ್ಟ್ ಮಾಡುವಂಥ ಕಂಪನಿ ಪರ್ಫೆಕ್ಟ್ ಆಗಿದೆಯಾ, ಸೊ ಪ್ರತಿಯೊಂದನ್ನು ಕೂಡ ಅನಲೈಸ್ ಮಾಡಿ, ಕಂಪನಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ, ಕಂಪನಿ ಪ್ರಾಡಕ್ಟ್ಗಳನ್ನ ಚೆಕ್ ಮಾಡಿ, ಕಂಪನಿ ಪೇಔಟ್ನ ಚೆಕ್ ಮಾಡಿ, ಪ್ರತಿಯೊಂದನ್ನು ಕೂಡ ಅನಲೈಸ್ ಮಾಡಿ ನಾನು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತೀನಿ ಅನ್ನೋದು ನಿಮಗೆ ಇದ್ರೆ ಈ ಬಿಸ್ನೆಸ್ ಅಲ್ಲಿ ಕೈ ಜೋಡಿಸಿ ಸ್ನೇಹಿತರೆ. ಖಂಡಿತವಾಗ್ಲೂ ನಾನು ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಕರ್ನಾಟಕದಲ್ಲಿ ಆಲ್ರೆಡಿ ನಡೀತಾ ಇದೆ, ಬಟ್ ಆದ್ರೂ ಕೂಡ ನಮ್ಮ ಒಂದು ಚಿಕ್ಕ ಟೀಮ್ನ ಮುಖಾಂತರ ಒಂದು ಚಿಕ್ಕ ಕೊಡುಗೆನ ಕೊಡೋಣ, ಸೊ ಒಂದು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡೋಣ, ನಮ್ಮದೇ ಆದಂಥ ಒಂದು ಹಿಸ್ಟ್ರಿನ ಇಲ್ಲಿ ಕ್ರಿಯೇಟ್ ಮಾಡೋಣ, ಬಂದಿರುವಂತಹ ಹಿಸ್ಟ್ರಿಗಳೆಲ್ಲನೂ ಬ್ರೇಕ್ ಮಾಡೋಣ, ಸೊ ಒಂದು ದೊಡ್ಡ ಮಟ್ಟದಲ್ಲಿ ಅಚೀವ್ಮೆಂಟ್ನ ಮಾಡಿ ನಮ್ಮ ಜೀವನ ರೂಪಿಸ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿ ಒಟ್ಟಿಗೆ ಗೆಲ್ಲೋಣ ಅಂತ ಹೇಳ್ತಾ, ಸೊ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎನಿ ಡೌಟ್ಸ್ ಎನಿ ಕ್ಲಾರಿಫಿಕೇಶನ್ ನನ್ನ ನಂಬರ್ ಇರುತ್ತೆ, ಎನಿ ಟೈಮ್ ನೀವು ಕಾಲ್ ಮಾಡಿ, ಆಲ್ಮೋಸ್ಟ್ ಯಾವಾಗಲೂ ಅವೈಲೇಬಲ್ ಇರ್ತೀನಿ. ಸೊ ನಿಮ್ಮ ಸಪೋರ್ಟಿಗೆ ಸದಾ ಕಾಲ ನಾನು ಇರ್ತೀನಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.